ವಿರಾಜಪೇಟೆ ಸಂತ ಅನ್ನಂಬ ಕ್ರೈಸ್ತ ಸ್ನೇಹಿತರ ಸಂಘದ ವತಿಯಿಂದ ನಡೆದ 12ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಜಿಲ್ಲಾ ಮಟ್ಟದ ಮುಕ್ತ ಸೂಪರ್ ಕಾಲ್ಚೆಂಡು ಪಂದ್ಯಾಟ ಸಂತ ಅನ್ನಂಬ ಕಾಲೇಜು ಮೈದಾನದಲ್ಲಿ ಜರುಗಿತು. 2 ದಿನಗಳ ಕಾಲ ಈ ಪಂದ್ಯಾಟ ನಡೆಯಿತು. ಜಿಲ್ಲೆಯ ಸುಮಾರು 22 ತಂಡಗಳು ಪಾಲ್ಗೊಂಡಿದ್ದವು. ವಿರಾಜಪೇಟೆಯ ಸೈಂಟ್ ಫಿಲೋಮಿನಾ ತಂಡವು ಮೊದಲ ಬಹುಮಾನ ₹5,555 ಹಾಗೂ ಪಾರಿತೋಷಕ, ದ್ವಿತೀಯ ಬಹುಮಾನ ಸಿವಿ ಯುನೈಟೆಡ್ ಒಂಟಿ ಅಂಗಡಿಯವರು ₹3,333 ಹಾಗೂ ಪಾರಿತೋಷಕ ಪಡ್ಕೊಂಡ್ರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ವಿರಾಜಪೇಟೆ ಶಾಸಕರು ಆಗಮಿಸಿ ಶುಭಾಶಯ ಕೋರಿದ್ರು. ನಂತರ ನಡೆದ ಕಾರ್ಯಕ್ರಮದಲ್ಲಿ ಮಾರ್ಟಿನ್ ಬರ್ನಾರ್ಡ್, ಜಾನ್ಸನ್ ಚಾಂಡಿ, ಆಲ್ಬರ್ಟ್ ಡಿಸೋಜಾ, ಜಾನ್ಸನ್ ಪಿಂಟೋ, ಪಿಯೂಸ್ ಡಿಸೋಜಾ, ಅಧ್ಯಕ್ಷ ಫ್ರಾನ್ಸಿಸ್ ಪಾಲ್ಗೊಂಡಿದ್ರು. ಉನ್ನತ ಸ್ಥಾನಗಳಿಗೆ ಏರ್ಲಿಕ್ಕೆ ಅವರಿಗೆ ಭಗವಂತನ ಆಶೀರ್ವದಿಸಲೆಂಬುದಾಗಿ ಈ ಸಂದರ್ಭದಲ್ಲಿ ಅವರಿಗಾಗಿ ಪ್ರಾರ್ಥಿಸುತ್ತೇವೆ. ಮಾಲೀಕರು ಪ್ರಕಾಶ್ ರಾವ್ ಮತ್ತು ಕ್ರೀಡಾಕೂಟದ ಟ್ರೋಫಿ ಜನಗಳು ಇವರು ನಮ್ಮ ಒಂದೇ ಒಂದು ಕೋರಿಕೆಗೆ ನಮ್ಮ ಮುಖ್ಯ ಅತಿಥಿಗಳಾಗಿ ರೆವರೆಂಡ್ ಫಾದರ್ ಐಸಕ್ ರತ್ನಾಕರ್, ವ್ಯವಸ್ಥಾಪಕರು ಸಂತ ಅನ್ನಮ್ಮ ವಿದ್ಯಾಸಂಸ್ಥೆ, ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಮಂತರು ಸಾಮರಸ್ಯ ಬಾಂಧವ್ಯವನ್ನು ಬೆಳೆಸಲು ಸಹಕಾರಿಯಾಗಿದೆ ಹಾಗೂ ತಮ್ಮ ಸಾಧನೆಯನ್ನು ಇತರರ ಮುಂದೆ ಪ್ರದರ್ಶಿಸಲು ಬಹುದೊಡ್ಡ ವೇದಿಕೆಯಾಗಿದೆ. ಕ್ರೀಡೆಯು ಮನರಂಜನೆಯ ಮುಖ್ಯ ಮೂಲವಾಗಿದೆ. ನಮ್ಮ ಬದುಕಿನ ನಿತ್ಯ ಜಂಜಾಟಗಳಿಂದ ಹೊರಬರಲು, ಮಾನಸಿಕ ನೆಮ್ಮದಿಯನ್ನು ಸುಧಾರಿಸಲು ಈ ರೀತಿಯಲ್ಲಿ ಪಂದ್ಯಾಟದಲ್ಲಿ ಭಾಗವಹಿಸುವುದು ಮುಖ್ಯವಾಗಿದೆ. ಇಲ್ಲಿ ಯಾವುದೇ ವಯೋಮಾನದ ಅಂತರವಿಲ್ಲದೆ ಎಲ್ಲರೂ ಆಟಗಳಲ್ಲಿ ತೊಡಗಿರೋದು ಕೂಡ ಸಂತಸದ ವಿಷಯ. ಸೋಲು ಗೆಲುವು ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಗೆದ್ದಾಗ ಹಿಗ್ಗದೆ, ಸೋತಾಗ ಕುಗ್ಗದೆ ನಾವು ಸಾಗಬೇಕು. ಗೆದ್ದವರು ಇನ್ನು ಶ್ರಮ ಬಿಡದೆ ಮುಂದಿನ ಸಾಧನೆಯತ್ತ ಚಿಂತಿಸಬೇಕು. ಸೋತವರು ನಿರಾಸೆ ಹೊಂದದೆ ತಮ್ಮ ಗೆಲುವಿನತ್ತ ಚಿತ್ತರಿಸಿ ಸೋಲಿಗೆ ಕಾರಣವೇನೆಂದು ತಿಳಿದು ಶ್ರಮ ವಹಿಸಬೇಕು. ಅದೇ ರೀತಿ ಕಳೆದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಶುಭ ಕಾಮನೆಗಳನ್ನ ನೀಡುತ್ತಿದ್ದೇವೆ. ಟೇಬಲ್ ಕ್ರಾಸ್ ಮಾಡಬೇಡಿ. ಅಲ್ಲಿ ಕೊಟ್ಟರೆ ಕರೆಕ್ಟ್. ದೊಡ್ಡ ದೊಡ್ಡ ಟ್ರೋಫಿಗಳನ್ನೇ ದಾನ ಮಾಡಿದ್ದಾರೆ ಶ್ರೀ ಪ್ರಕಾಶ್ ರವರ ಕುಟುಂಬದ ಅವರಿಗೆ ನಮ್ಮ ಅಭಿನಂದನೆಗಳು. ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಸಿವಿ ಯುನೈಟೆಡ್ ಒಂಟಿ ಅಂಗಡಿ ಇವರಿಗೆ ನಮ್ಮ ಶುಭ ಕಾಮನೆಗಳು. ವಿಶ್ ಯು ಆಲ್ ದ ಬೆಸ್ಟ್.